ನಾವು ಒಂದು ಮಾತು ಹೇಳಬೇಕು ಇದ್ರ ಬಗ್ಗೆ ಮಾತಾಡೋದು. ನೀವು ಹೇಳ್ತಾ ಇದ್ರಿ ಲಾಸ್ಟ್ ಪ್ರೀವಿಯಸ್ ಯಾವುದು ಸ್ಪೀಕಲ್ಲಿ ಹೊಡೆದ್ರೆ ಆನೆನೇ ಹೊಡಿಬೇಕು, ಆದರೆ ಜನ ನೀವೇ ಆನೆ ಅಂತ ಪ್ರೇಕ್ಷಕರೇ ಅದ್ರ ಬಗ್ಗೆ ನೀವು ಫಸ್ಟ್ ಏನು ಹೇಳ್ತಾರೆ? ಇವಾಗ ಕೆಡ್ಡ ಆಪ್ರೇಷನ್ ಮಾಡಬೇಕಾದ್ರೆ ಆನಂದ್ ಕೆಡ್ಡಕ್ಕೆ ಇಳಿಸ್ಬೇಕಂತ ಇನ್ನೊಂದು ಆನಂದ ಹೀಗೆ ಖಂಡಿತ ಎಂಡ್ ಆಫ್ ದ ಡೇ ಏನು ಅಂದರೆ ನೀವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದಾಗ 300 ಸಿನಿಮಾಗಳು ರಿಲೀಸ್ ಆಗ್ತವೆ ಪ್ರತಿ ವರ್ಷ. ಆ 300 ಸಿನಿಮಾದಲ್ಲಿ ನಾವೊಬ್ಬರು ಗದ್ದಲ ಮಾಡಬೇಕು ಅಂದರೆ ಜೋರಾಗಿರೋ ಪ್ರಾಜೆಕ್ಟ್ ಮಾಡಿದ್ರೆ ಮಾತ್ರ ಗದ್ದಲ ಮಾಡೋಕ್ಕೆ ಸಾಧ್ಯ. ಸೊ ಜನಗಳು ರೀಚ್ ಆಗೋಕ್ಕೆ ಸಾಧ್ಯ. ಸೊ ಹಾಗಾಗಿ ನಾನೇನು ಕರ್ಕೊಂಬರ್ತೀನಿ. ಸೊ ನೀವು ಹೇಳಿದ್ರಿ ನೀವು ರೆಡ್ಡಿಗೆ ಬೆಳೆಸ್ಬೇಕಾದ್ರೆ ಇನ್ನೊಂದು ಆನಂದ ಅಲ್ಲ ಆ ಪಾಯಿಂಟ್ ಆಫ್ ವ್ಯೂ ಅಂದರೆ ನೀವು ಆನೆ ಥರ ಬರ್ತಿದ್ದೀರ ಗಟ್ಟಿಯಾಗಿರ್ತಾ? ಇಲ್ಲ ಸರ್, ಇಲ್ಲಿ ಹೆಂಗೆ ಗೊತ್ತಾ, ನಿಮ್ಮನ್ನು ಅಲ್ಲಾಡ್ಸಕ್ಕೆ ನೋಡ್ತಾರೆ, ಕಿತ್ತಾಕಕ್ಕೆ ನೋಡ್ತಾರೆ, ಬೀಳ್ಸಕ್ಕೆ ನೋಡ್ತಾರೆ. ನಾವು ಯಾವಾಗ ಗಟ್ಟಿಗೆ ನಿಂತ್ಕೊತೀವಿ ಅವರ ಬಂದು ಸಿಗ್ತಾರೆ. ಓಕೆ, ಇನ್ನು ಮದಗದ ಸಿನಿಮಾಗೆ ಬರೋದಾದ್ರೆ ಸೊ ಇಲ್ಲಿ ಮುರಳಿ ಅವರು ಮತ್ತು ಆಶಿಕಾ ಮೈನ್, ನೀವು ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡ್ಕೊಂಡು ಏನಕ್ಕೆ ಅನ್ನಿಸ್ಬೇಕು ಮೇನ್? ಸರ್, ಫಸ್ಟು ನಾನೊಬ್ಬ ಬಿಸ್ನೆಸ್ ಯಾವುದೇ ಒಳ್ಳೆ ಆಪರ್ಚುನಿಟಿ ಬಂದರೆ ನಾನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡೋದು. ಒಂದು ಎರಡನೇದು ಬಂದು ಸಿನಿಮಾ ಅನ್ನೋದು ಬರೀ ಅದೊಂದು ಕಲರ್ಫುಲ್ ಇಂಡಸ್ಟ್ರಿ. ಹಿಂದ್ಗಡೆ ಪರಿಶ್ರಮ ತುಂಬ ಇದೆ, ಅದು ಜನಕ್ಕೆ ಕಾಣಲ್ಲ. ಮೇಕಿಂಗ್ ವಿಡಿಯೋ ಆಗ್ತಾರೆ, ಮೇಕಿಂಗ್ ವಿಡಿಯೋ ಅಲ್ಲಿ ನೋಡಿ ನಿಮಗೆ ಹ್ಯಾಪಿ ಮೂಮೆಂಟ್ಸ್ ಮಾತ್ರ ಆಗ್ತದೆ, ಟಫ್ ಮೂಮೆಂಟು, ಸ್ಯಾಡ್ ಮೂಮೆಂಟ್ ಆಗ್ತದೆ. ಏನಕ್ಕೆ ಅಂದರೆ ಜನ ಒಂದು ಸಿನಿಮಾ ನೋಡಾದ್ಮೇಲೆ ಖುಷಿ ಮೂಮೆಂಟಲ್ಲಿ ಇರ್ತಾರೆ, ಖುಷಿಯಾಗಿ ಹೊರಗಡೆ ಬರ್ತಾರೆ. ಸೊ ನಾವು ಆದಷ್ಟು ಜನಗಳನ್ನ ನಮ್ಮ ಒಳಗಡೆ ನೋವು 1000 ಇದ್ದರೂ ನಗ್ನಗ್ತಾ ಇಡೋಕ್ಕೆ ಇಷ್ಟಪಡ್ತೀವಿ. ಸೊ ಕೋವಿಡ್ ಅನ್ನೋದು ಯಾರ ಕೈಲೂ ಇಲ್ಲ, ಅದೊಂಥರ ಪ್ರತಿ ಇಡೀ ಪ್ರಪಂಚನೇ ಅಲ್ಲಾಡಿಸಿದ್ದೀವಿ. ಸೊ ನಾವು ಸಿಗಾಕೊಂಡ್ವಿ, ಅದೊಂದು ಸುಳಿಯಲ್ಲಿ ನಾವು ಸಿಗಾಕೊಂಡ್ವಿ. ಫ್ಯಾಮಿಲಿ ನಿಮ್ಮ ತಡ ಮಾಡೋದು ಅರ್ಥ ಇಲ್ಲ ಅಂತೇಳಿ ಇನ್ನು ಯಾವ್ದಾದ್ರು ಬರುತ್ತೆ, ಇನ್ನು ಹೊಸ ವೈರಸ್ಗಳು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನ್ಯೂಸ್ ಚಾನಲ್ಗಳಲ್ಲಿ ಹೊಸದಾಗಿ ತೋರಿಸ್ತಾ ಇದ್ದಾರೆ, ಅದೇನು ಕಣ್ಮುಂದೆ ಕಾಣಿಸ್ತಾ ಇಲ್ಲ. ಅದಕ್ಕೆ ನೋಡ್ಬಿಟ್ಟು ಬೇಡಪ್ಪ ರಿಲೀಸ್ ಮಾಡಿಬಿಡೋಣ. ಯಾಕಂದರೆ ಒಂದು ಸಿನಿಮಾ ರೆಡಿ ಆದಮೇಲೆ ಅಡುಗೆ ಆದಮೇಲೆ ಬಿಸಿ ಇದ್ದಾಗೆ ಬಡಿಸ್ಬಿಡ್ಬೇಕು. ಸೊ ಇನ್ನು ಅಡುಗೆ ತಂಗ್ಲಾಗ್ಬಿಟ್ರೆ ಅದಕ್ಕೆ ಬೆಲೆ ರುಚಿನೇ, ಅದಕ್ಕೆ ಬಿಸಿ ಇದ್ದಾಗೆ ಬಡಿಸೋಣ ಅಂದ್ಬಿಟ್ಟು ಫೈನಲಿ ರಿಲೀಸ್ ಮಾಡಿ ತುಂಬ ಟಫ್ ಟೈಮ್ಸ್ನೆಲ್ಲ ಫೇಸ್ ಮಾಡ್ಕೊಂಡೆ ಬಂದಿದ್ವಿ. ಸಾಕು, ಟಫ್ ಟೈಮ್ಸು ತುಂಬ ಮಾಡೋಕ್ಕೆ ಹೋದ್ರೆ ಅದೊಂಥರ ತುಂಬ ಬೇವು ತಿನ್ನೋಕ್ಕಾಗಲ್ಲ. ಅವಾಗ ಸಿಗೋ ತಿನ್ನಬೇಕು, ಸಿಹಿ ತಿನ್ನೋ ಟೈಮ್. ಸರ್, ಫಸ್ಟಲ್ಲಿ ನನ್ನದೊಂದು ಕ್ವಶನ್ ನೀವು ಆನ್ಸರ್ ಮಾಡ್ತೀನಿ ಅಂದರೆ ಈಗಲೂ ಸಹ ಉಮಾಪತಿ ಅವ್ರಿಗೆ ತುಂಬ ಟೆನ್ಷನ್ ಇದೆ, ಏನೋ ಒಂದು ಪ್ರೆಷರ್ ಇದೆ ಅಂತ ನಿಜನಾ? ಅದು ಡೆಫಿನೆಟ್ಲಿ ಪ್ರೆಷರ್ ಇದ್ದಾರೆ ಸರ್. ಇವಾಗ ಒಬ್ಬ ತಂದೆ ಆದವನಿಗೆ ನನ್ನ ಹೆಂಡತಿ ಗರ್ಭಿಣಿ ಆಗಿದ್ದಾರೆ, ಅಥವಾ ನನ್ನ ಗಂಡು ಕೂಡ ಹೆಣ್ಮಗು ಕೂಡ ಅಂತ ಹೇಳ್ತಾರೆ. ಬಟ್ ಹೆಂಡತಿಗೆ ಗೊತ್ತಿರುತ್ತೆ ಮಗುವಿನ. ನನಗೆ ಒಬ್ಬ ಪ್ರೊಡ್ಯೂಸರ್ಗೆ ಸಿನಿಮಾ ರಿಲೀಸ್ ಟೈಮಲ್ಲಿ ಆ ಡೆಲಿವರಿ ಪೇನ್ ಇರುತ್ತೆ. ನೋಡೋರಿಗೆಲ್ಲರಿಗೂ ಅದು ಇದು ಅಂದ್ಕೊಂಡು ಕಮೆಂಟ್ಗಳು ಹೊಡಿತಾರೆ. ಬಟ್ ಒಬ್ಬ ಪ್ರೊಡ್ಯೂಸರ್ ಆದವನು ಪ್ರತಿಯೊಬ್ಬರಿಗೂ ಪೇಮೆಂಟ್ ಶೆಟ್ಲ್ ಮಾಡಿ, ಪ್ರತಿಯೊಬ್ಬರು ಕಡೆಯೂ ಎನ್ಒಸಿಗಳು ತಗೊಂಡು ಸಿನಿಮಾ ರಿಲೀಸ್ ಮಾಡಿ, ಆ ರಿಲೀಸ್ ಆದಮೇಲೆ ಪೈರಸಿ ಇದರಿಂದ ಬಚಾವ್ ಮಾಡಿಕೊಂಡು, ಅದಾದಮೇಲೆ ಥಿಯೇಟರ್ಗಳವ್ರ ಹತ್ರ ಹೊರಗಾಡಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು, ಅದಾದಮೇಲೆ ಇನ್ಕಮ್ ಟ್ಯಾಕ್ಸ್ ಅವ್ರ ಹತ್ರ ಬೇದಿಸ್ಕೊಂಡು, ಅದಾದಮೇಲೆ GST ಎಲ್ಲ ಪರಿಶ್ರಮಗಳು ತುಂಬ ಇದೆ. ಸೊ ಟೆನ್ಷನ್ 1000 ಇದ್ದೇ ಇರುತ್ತೆ, ಪ್ರೆಷರ್ 1000 ಇದೆ. ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಖಂಡಿತ ಮಾಡ್ತಾ ಇದ್ದೀನಿ ಸರ್. ಐ ಆಮ್ ವಾಂಟ್ ಟು ಫೈಟ್ ಅಗೇನ್ಸ್ಟ್ ಇಟ್ ಅಷ್ಟೇ. ಆಮೇಲೆ ಇದೊಂಥರ ಪ್ರತಿಯೊಬ್ಬರಿಗೂ ಇದೊಂದು ಸಿಸ್ಟಮ್ ಇದ್ದೇ ಇರುತ್ತೆ. ಕೆಲವೊಬ್ರು ಹೆಚ್ಚಿರುತ್ತೆ, ಕೆಲವೊಬ್ರು ಕಡಿಮೆ ಆಗುತ್ತೆ. ನನಗೆ ಸ್ವಲ್ಪ ಹೆಚ್ಚಿದೆ, ನಿಭಾಯಿಸ್ತೀನಿ. ಸರ್, ಇದು ಗಜ ಅಂತ ಒಂದು ಸಿನಿಮಾ ಮುಂಚೆ ಅವ್ರ ಹತ್ರನೇ ಚಾಲೆಂಜ್ ದರ್ಶನ್ ಟೈಪ್, ಅದನ್ನು ಹೇಗೆ ತಗೊಂಡಿದ್ದು, ಅದನ್ನು ಹೇಗೆ ಕಾನ್ವರ್ಸೇಷನ್ ಇಲ್ಲ, ಅದು NJ ರಾಮಮೂರ್ತಿ ಸರ್ ಹತ್ರ ಇತ್ತು. ಸಿನಿಮಾ ಇದಾದಮೇಲೆ ನನ್ನ ದರ್ಶನ್ ಸರ್ ಹೇಳಿದೆ, ಸರ್ ನಿಮಗೆ ಟೈಟ್ಲದ ಇಶ್ಯೂಸ್ ಆಗಿದೆ, ನಿಮಗೂ ಗೊತ್ತಿದೆ, ಏನಾದರೂ ಮಾಡ್ಬೋದು, ಮಾಡ್ಬಿಟ್ರೆ ನಿಮಗೆ ಬೇಕಾ? ಹೌದು ಅಷ್ಟೇ ತಾನೆ, ಬಿಡಿ ನಾನು ಹೇಳ್ತೀನಿ. ನಿಮ್ಮ ಹತ್ರ ಒಂದು ಟೈಟ್ಲ್ ಇದೆಯಲ್ಲ, ಕಾಟೇರ ಅಂತ ಟೈಟ್ಲ್, ಕಾಟೇರ ಟೈಟ್ಲ್ ಅವ್ರು ಕೊಡಿ. ಸರಿ, ಅವ್ರಿಗೆ ಕೊಟ್ಬಿಟ್ಟು NJ ರಾಮಮೂರ್ತಿ ಸರ್ ಡಿಫೆನ್ಸ್ ಮಾಡಿದ್ರು, ನಮಗೆ ನವಯೋಧ ಟೈಟ್ಲ್ ಕೊಟ್ಟು. ಸೊ ಇದೊಂಥರ ಹಂಗೆ ಅಂದರೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ಲಿವ್ ಆ್ಯಂಡ್ ಟೇಕ್ ಪಾಲಿಸಿ. ನಾನು ಅದಕ್ಕೆ ಹೇಳಿದ್ದು, ಈ ಟಫ್ ಟೈಮ್ಸ್ ಅಂತ ಬಂದಾಗ ಸೊಲ್ಯೂಷನ್ ಅನ್ನೋದು ತುಂಬ ಕೆಲವು ಸಿಗುತ್ತೆ. ಆ ಸೊಲ್ಯೂಷನ್ಗಳು ನಮಗೆ ತುಂಬ ಸಿಗುತ್ತೆ. ದರ್ಶನ್ ಸರ್ ಮುಖಾಂತರ ಟೈಟ್ಲದು ರಿಸಾಲ್ವ್ ಆಯಿತು. ಆಬ್ವಿಯಸ್ಲಿ ನಾವು ದರ್ಶನ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಅಲ್ಲೇನು ಅಡೆತಡೆಗಳೇನು ಬರಲಿಲ್ಲ, ಆರಾಮಾಗಿ ಸಲೀಸಾಗಿ ಸರ್ ಸಲೀಸಾಗಿ ಏನೂ ಸಿಗಲ್ಲ ಸರ್, ಕಷ್ಟ ಇದ್ದೇ ಇರುತ್ತೆ. ಬಟ್ ನಾವೇನು ಅಂದರೆ ಅವೆಲ್ಲ ಎಡಿಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ಸೊ ಇನ್ನೊಂದು ಈ ಸಿನಿಮಾಗೆ ತುಂಬ ಹೈ ಬಜೆಟಲ್ಲಿ ಮಾಡಿದ್ರು. ಅಂದರೆ ಯಾವಾಗ ಎಷ್ಟು ಆಯ್ತು ಅದನ್ನು ಹೇಳ್ತೀರಾ?
ಸೊ ಇವಾಗ ಏನಾಗುತ್ತೆ ಅಂದರೆ ದೇವರು ದೇವುಗಳಿಗೆ ಭಯ ಪಡೋದೇ ಇದ್ರು ನಾವು ಒಂದು ಡಿಪಾರ್ಟ್ಮೆಂಟಿಗೆ ಭಯ ಪಡಬೇಕು. ಅದು ಅಫಿಷಿಯಲ್ ಆಗಿ ನಾವು ಎಲ್ಲಿ ಡಿಕ್ಲೇರ್ ಆಗೋದು ನಾವು ಹೇಳೋದಿಲ್ಲ. ಹೇಳಿದ್ರೆ ಏನಾಗುತ್ತೆ, ನಾಳೆ ಬೆಳಗ್ಗೆ ಮನೆ ಹತ್ರ ಬಂದು ಕೂತಿರ್ತಾರೆ, ಏನು ಮಾಡ್ತೀರಾ ಅಂದರೆ ಹೇಳಲ್ಲ ಸರ್. ನಿಮಗೆ ಗೊತ್ತಿದೆ ಇವಾಗ, ನಿಮಗೇನು ನಾನು ಹೇಳಬೇಕು ಅಂತ. ಸೊ ಇವಾಗ ನಾನು ಹೇಳೋದು ಎಷ್ಟೊತ್ತಿಗೆ 2 ನಿಮಿಷ, ಅದನ್ನು ಅನುಭವಿಸೋದು 2 ತಿಂಗಳು. ಶ್ರೀಮೂಡಿ ಸರ್ ಅಂತ ಬಂದಾಗ ಎಲ್ಲರೂ ಹೇಳ್ತಾರೆ ಹಿಂಗೆ ಅಂತ. ಅವ್ರು ಮೀಟ್ ಮಾಡಿದೆ, ತುಂಬ ಜಾಯ್ ಆಗಿ ಇದು. ಸೊ ಅದಾದಮೇಲೆ ಸಿನಿಮಾ ಸ್ಕ್ರಿಪ್ಟ್ ನರೇಟ್ ಮಾಡಿದಾಗ ನಾನು ಅಬ್ಸರ್ವ್ ಮಾಡಿದೆ, ಅಂದರೆ ಸ್ಟೂಡಾಗಿರಲಿಲ್ಲ. ನಾನು ಯೋಚನೆ ಮಾಡಿದೆ, ಓ ಇಲ್ಲ ಇವ್ರು ಏನು ಹೇಳ್ತಾ ಇಲ್ಲ, ನಾನೇ ಹೇಳಬೇಕು ಅಂತೇಳಿ. ಹೌದು ಸರ್, ಬಟ್ ನಿಮ್ಗೇನೋ ಬೇಜಾರಾಗುತ್ತೆ. ಸೊ ಆ ಥರದ್ದು ಒಬ್ಬ ವ್ಯಕ್ತಿ. ಹೆಸರು ಮಾತ್ರ ರೋರಿಂಗ್ ಸ್ಟಾರ್ ಅಂತಿದೆ, ಬಟ್ ತುಂಬ ಮೃದುವಾದ ವ್ಯಕ್ತಿ ಆ್ಯಂಡ್ ತುಂಬ ಸಾಫ್ಟ್ ಸ್ಪೋಕನ್ ಪರ್ಸನ್. ಆ್ಯಂಡ್ ಹೆಣ್ಗಳು ಅಂತಾರಲ್ಲ ಆ ಥರದ್ದು ವ್ಯಕ್ತಿ ನೋಡಿ ಸರ್. ಕಂಫರ್ಟಬಲ್ ಇದೆ, ತುಂಬ ಕಂಫರ್ಟಬಲ್. ಉಮಾಪತಿ ಶ್ರೀನಿವಾಸ್ ಮೂವಿ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಏನೋ ಒಂದು ಸ್ಪೆಷಲ್. ಅವ್ರು ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ ಯಾರೇ ಸ್ಟೋರಿ. ಮಹೇಶ್ ಯಾವ ಥರ ನಿಮ್ಮನ್ನು ಕನ್ವಿನ್ಸ್ ಮಾಡಿ ಸ್ಟೋರಿ? ಇವತ್ತು ಯಾರಿಗೆ ಬರಬೇಕಾದ್ರೂ ಇವನಿಗೆ ಎಷ್ಟು ದುಡ್ಡು ಆಗುತ್ತೆ ಅಂತ ಯೋಚನೆ ಮಾಡ್ಕೊಂಡು, ಎಷ್ಟು ದುಡ್ಡು ಹಾಕೋಕ್ಕಾಗುತ್ತೆ ಅಂತ ಯೋಚನೆ ಮಾಡ್ಕೊಂಡೆ ಬರೋಕ್ಕಲ್ಲ. ಇವನಿಗೆಲ್ಲ ಸರ್ ಈ ಬಿಸ್ನೆಸ್ ಅಂದರೆ ಲಾಜಿಕ್ಕಿಗೆ ಬಂದ್ಬಿಡ್ಬೇಕು ನಾವು ಅಷ್ಟೇ. ಎಲ್ಲರ ಕೈಲೂ ಇವಾಗ ಎಲ್ಲರ ಕೈಲಿ ದುಡ್ಡಿರೋರೆಲ್ಲ ಸಿನಿಮಾ ಮಾಡೋಕ್ಕಲ್ಲ, ಸಿನಿಮಾ ಮಾಡೋರೆಲ್ಲ ದುಡ್ಡು ಮಾಡೋಕ್ಕಲ್ಲ. ಇದೊಂಥರ ಹೆಂಗೆ ಅಂದರೆ ಆ ಫ್ಲೋ ಪ್ರಕಾರ ಹೋಗ್ತಾ ಇರಬೇಕು. ಹೇಳಿಲ್ವಾ, ಬರೀ ಬಿಸ್ನೆಸ್ಸು ಪ್ಯಾಷನ್ 2 ಥರ ಇರ್ಬೇಕು ಸಿನಿಮಾ ಮಾಡೋದು. ತಲೆಯಲ್ಲಿ ಆಳು ಮೂಳು ಬಂತ ನಮಗೆ ಬರೋದು ಆಳು ಮೂಳು ದುಡ್ಡು ಬರೋದು. ಮಹೇಶ್ ಅವ್ರು ಬಂದು ಕಥೆ ಹೇಳಿದಾಗ ಕೆಲವೊಂದಷ್ಟೆಲ್ಲ ಚೇಂಜಸ್ ಹೇಳೋದು ಮಾಡ್ಕೊಂಡು ಬಂದು ಒಂದು 5-6 ಸ್ಕ್ರಿಪ್ಟ್ ಎಲ್ಲ ಮಾಡಿದ್ರು. ಫೈನ್ಲಿ ಇದೊಂದು ಸ್ಕ್ರಿಪ್ಟ್ ಲಾಕ್ ಆಯಿತು. ಪ್ರಶಾಂತ್ ಅವ್ರಿಗೆ ಸ್ಕ್ರಿಪ್ಟ್ ಲಾಕ್ ಮಾಡಿದ್ರು. ಡೈಲಾಗ್ ವರ್ಷನ್ ಕೂತ್ಮೇಲೆ ಸಿನಿಮಾ ತುಂಬ ಚೆನ್ನಾಗಿ ಕಾಣಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಾಗ ಒಂದು ಮಹೇಶ್ ಅವ್ರಿಗೂ ನಾನು ಹೇಳ್ಕೊಂಡು ಬಂದೆ, ಮಹೇಶ್ ನಿಮ್ಮ ಕೆಪಾಸಿಟಿ ಬೇರೆ ಇದು ಆದಷ್ಟು ಕಡಿಮೆ ಮಾತಾಡಿ ಕೆಲಸ ಜಾಸ್ತಿ ಮಾಡಿ ವ್ಯಕ್ತಿ ಹಂಗೆ ಮಾಡ್ಕೊಂಡು ಸೊ ಅದೇನು ನಿಮಗೆ ಆಗಲಿ ಅವ್ರಿಗೆ ಆಗಲಿ ಒಂಥರ ನೀಟಾಗಿ ಬ್ಯಾಲೆನ್ಸ್ ಆಗಿದೆ ಸ್ಟೋರಿ ಬಜೆಟ್ಗೆ. ಸರ್ ಖಂಡಿತ ಇವಾಗ ನಿಮ್ಗೆ ಖುಷಿ ಕೊಡಿಸ್ಬೇಕು ಅಂದರೆ ನೀಟಾಗಿ ಬ್ಯಾಲೆನ್ಸ್ ಆಯಿತು ಅಂತಲೇ ಹೇಳ್ಬೇಕು. ಇಲ್ಲ ಅಂದರೆ ಇವಾಗ ಸಣ್ಣ ಪುಟ್ಟ ಹೇಳ್ತಾರೆ ಇದ್ದೇ ಇರ್ತದೆ ಸರ್. ಎಲ್ಲೂ ಅಷ್ಟೇ ರೋಡಲ್ಲಿ ಹೋಗ್ತಾ ಇರ್ತೀವಿ, ಸ್ಪೀಡ್ ಕಟ್ ಡೌನ್ ಮಾಡೋಕ್ಕೆ ಸ್ಪೀಡ್ ಬ್ರೇಕರ್ಸ್ ಇರ್ತಾರೆ, ಸ್ಪಾಟ್ ಹೋಗ್ಸ್ ಇರ್ತಾರೆ, ಟ್ರಾಫಿಕ್ ಇರುತ್ತೆ, ಹಂಗೆ ಎಲ್ಲ ಇದರಲ್ಲೂ ಹರಿಲ್ಸ್ ಇದ್ದೇ ಇರ್ತಾರೆ. ಸೊ ಅದೇ ರೀತಿ ನಮ್ಮನ್ನು ಏರುಪೇರು ಇದ್ದೇ ಇರ್ತದೆ ಸರ್. ಯಾರು ಇವಾಗ ಗಂಡ ಹೆಂಡತಿಯಿಂದಾಗೆ ಸವಾಲು ಇರ್ತದೆ, ಹಂಗೆ ಎಲ್ಲ ಕಡೆನೂ ಇರ್ತದೆ. ಬಟ್ ಏನಂದ್ರೆ ನಾವೆಲ್ಲ ಆರ್ಗ್ಯೂ ಮಾಡೋದು, ಫೈಟ್, ಹೆಲ್ದಿ ಫೈಟ್ ಮಾಡೋದು ಸಿನಿಮಾಗೋಸ್ಕರ. ಯಾರ್ದು ಯಾರ ಮನೆಗೆ ಎಲ್ಲಾದರೂ ಬೇದಿಸ್ಕೊಂಡೇ ಇಲ್ಲ. ಎಲ್ಲರಿಗೂ ಒಂದು ಸಿನಿಮಾ ಚೆನ್ನಾಗಿ ಮಾಡಬೇಕು ಅನ್ನೋದಕ್ಕೆ ನಮ್ಮ ಒಂಥರ ಸ್ಪೀಡ್ ನೀವು ಬೇರೆ ಲೆವೆಲ್ ಒಂಥರ ಎಲ್ಲ ಕಾಣಿಸ್ತಾ ಇದೆ. ನಮ್ಮ ಇಂಡಸ್ಟ್ರಿ ಜೊತೆಗೆ ಬೇರೆ ಇಂಡಸ್ಟ್ರಿಗಳು ಏನಾದರೂ ಪ್ಲಾನ್ ಇದೆಯಾ? ಖಂಡಿತ ಇದೆ ಸರ್. ಇವಾಗ ಹೇಳಿದ್ನಲ್ಲ, ಫಸ್ಟು ನಮಗೆ ನಮ್ಮ ಇಂಡಸ್ಟ್ರಿ ಇಂಪಾರ್ಟೆಂಟ್ ಆ್ಯಂಡ್ ದೆನ್ ಆ್ಯಡ್ ಆನ್ ಬೇರೆ. ಪ್ರೈಮರಿ ನಮಗೆ ನಮ್ಮದೇ, ಸೆಕೆಂಡ್ರಿ ಬಂದು ಬೇರೆ ಇಂಡಸ್ಟ್ರಿ ಅದಕ್ಕೆ. ನಾನು ಅಂದ್ಕೊಂಡಿರೋದು ಇಲ್ಲಿ ನಾವು ಎಲ್ಲೂ ಸೀಮಿತ ಮಾಡ್ತೀವಿ. ಅಂದರೆ ಎಲ್ಲರೂ ದುಡ್ಡು ಕೊಡಲೇಬೇಕು, ಯಾರು ಫ್ರೀ ಮಾಡೋದು. ದುಡ್ಡು ಕೊಡಲೇಬೇಕು, ನಮ್ಮ ಎಫರ್ಟ್ಸ್ ಹಾಕಲೇಬೇಕು, ಪರಿಶ್ರಮ ಪಡಲೇಬೇಕು. ಅದಾದಮೇಲೆ ರಿಸಲ್ಟ್ಸ್ ಇರುತ್ತೆ. ಇಲ್ಲೂ ಮಾಡ್ತೀವಿ, ಬೇರೆ ಕಡೆ ಮಾಡೋಣ. ಬಟ್ ನಮಗೆ ನಮ್ಮ ಇಂಡಸ್ಟ್ರಿ ಟೈಮ್ ನಮ್ಮ ಇನ್ನು ಎಷ್ಟು ಥಿಯೇಟರ್ಸ್ ಅದನ್ನ ಪ್ಲಾನ್ ಮಾಡಿದ್ದೀರಾ? ನೆಕ್ಸ್ಟ್ ಇನ್ನು ಒಂದೇ ಒಂದು ದಿನ ಬಾಕಿ ಯಾವ ಥರ ಪ್ಲಾನ್ ಪ್ರಿಪ್ರೇಷನ್ಸ್ ನಡೀತಾ ಇದೆ. ನಾನು ಇಂಟರ್ವ್ಯೂ ಕೊಡ್ತಿದ್ದೀನಿ. ಇವಾಗ ಹೋಗಿ ನೋಡಿಲ್ಲ ಆಫೀಸಲ್ಲಿ. ಸದ್ಯಕ್ಕೆ ನನ್ನೆವರೆಗೂ ಒಂದು 500 600 ಸ್ಕ್ರೀನ್ ಆಗಿತ್ತು. ಇವತ್ತೆಲ್ಲ ನಮ್ಮ ಟೀಮ್ ಏನು ಮಾಡಿದ್ದಾರೆ ಹೋಗಿ ನೋಡಬೇಕು, ನೋಡೋದ್ಮೇಲೆ ಗೊತ್ತಾಗುತ್ತೆ. ಅಂಟಿಲೆಲ್ಲ ಇದೆಲ್ಲ ಹೆಂಗೆ ಗೊತ್ತಾ ಸರ್, ಈಗ ಸಿನಿಮಾ ಎಷ್ಟು ಸ್ಕ್ರೀನ್ ಅಂತ ನಾವು ಹಾಕಿರ್ತೀವಿ, ಸಿನಿಮಾ ರಿಪೋರ್ಟ್ ನೋಡಿಕೊಂಡು ಸ್ಕ್ರೀನ್ಸ್ ಆ್ಯಡ್ ಆನ್ ಆಗ್ತದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಇವಾಗ ಸ್ಕ್ರೀನ್ ಇದೆ ಅಂದರೆ 8 ಕೊಟ್ಟಿರ್ತಾರೆ. ಸಿನಿಮಾ ಚೆನ್ನಾಗಿದೆ ಅಂದರೆ 10 ಸ್ಕ್ರೀನ್ ಆಗ್ತಾರೆ. ಈ ಥರ ಹಿಂಗೆ ಆ್ಯಡ್ ಆನ್ ಆಗ್ತಾ ಇರ್ತಾರೆ. ಸರ್, ಇನ್ನು ಕಮೆಂಟರ್ಸ್ ಬಗ್ಗೆ ಹೇಳಬೇಕು. ಯಾಕಂದರೆ ಉಮಾಪತಿ ಶ್ರೀನಿವಾಸ್ ಅವರ ಇಂಟರ್ವ್ಯೂ ಹಾಕಿ ಅದನ್ನು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಹೀರೋ ರೇಂಜ್ಗೆ ಕಮೆಂಟ್ಸ್ ಬಂದಿದೆ. ಅಂದರೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಪಾಸಿಟಿವ್ ಆಗಿ ಏನಿರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಇವಾಗ ನಾನೇ ಯೋಚನೆ ಮಾಡೋದು ಇಷ್ಟ. ಇವಾಗ ವಿಡಿಯೋ ಜನ ನೋಡಲಿ ಅಂತ ಇದ್ಮೇಲೆ ಕಮೆಂಟು ಅಷ್ಟೇ ಹಿಂಗೆ ಪಾಸಿಟಿವ್ ಆಗಿ ತಗೋಬೇಕು. ಯಾಕಂದರೆ ವಿಡಿಯೋ ನೋಡಿದವ್ರೆ ಕಮೆಂಟ್ ಆಗ್ತಾರೆ. ಇನ್ನು ಕೆಲವೊಂದಷ್ಟು ಸಲ ಸುಮ್ಮನೆ ಬೇಕಾಬಿಟ್ಟಿ ಆಗ್ತಾರೆ, ಏನು ಮಾಡೋಕ್ಕಾಗಲ್ಲ. ನನಗೋಸ್ಕರ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ, ನನಗೆ ಅದೇ ಖುಷಿ. ಒಳ್ಳೆಯದು ಕೆಟ್ಟದ್ದು ಫೈನಲಿ ಅವ್ರ ಲೈಫಲ್ಲಿ ನಮ್ಮ ಹಬ್ಬ ಇದ್ದೀನಿ ಅನ್ನೋದು ಸಾಕು. ಇವಾಗ ಏನು ಅಂದರೆ ನನ್ನ ಪ್ರಕಾರ
ಎಲ್ಲರೂ ಈಗ ಅಡ್ಡಡ್ಡ ಗೆರೆ ಹೊಡ್ಕೊಂಡವ್ರು ನಮ್ಮ ಗೆರೆ ಹೊಡ್ಕೊಂಡು ಹೇಳೋದಿಷ್ಟೇ, ಮಾತಾಡೋದು ನನಗೆ ನೀವು ಅಷ್ಟೊಂದು ಪುರುಸೋದಿದ್ದೀರಾ ಅನ್ನೋದು ಎಷ್ಟೋ ಸಲ ನಮ್ಗೆ 24 ಅವರ್ ಸಾಲ, ಇವ್ರಿಗೆ ಎಷ್ಟೊಂದೆಲ್ಲ ಟೈಮ್ ಇದೆಯಾ ಅನ್ನೋದೇ ನನಗೆ ಏನಾಗ್ತದೆ ಅಂದರೆ, ಮಾತಾಡೋರೆಲ್ಲ ಏನಕ್ಕೆ ಇಸ್ದಬಾಕೋನು ಮಾತಾಡ್ತಾರೆ, ಕೆಲಸ ಮಾಡ್ತಾರೆ, ಪುರುಸೋದಾಗ ಕೂತ್ಕೊಂಡು ನೆಗೆಟಿವ್ ಆಗಿ ಕಮೆಂಟ್ ಆಗ್ತಾರೆ. ಏನು ಮಾಡೋಕ್ಕಾಗಲ್ಲ ಸರ್, ನಾವು ಎರಡನ್ನೂ ಈಕ್ವಲ್ ಆಗಿ ತಗೋಬೇಕು. ಪಾಸಿಟಿವ್ ಆಗಿ ಮಾಡೋರಿಗೆ ನಿಜವಾಗ್ಲೂ ಇಲ್ಲಿಂದನೇ ನಿಮ್ಮ ಕಾಲುಗಳಿಗೆ ನಾನು ನಮಸ್ಕಾರ ಹೇಳ್ತೀನಿ. ಇನ್ನು ನೆಗೆಟಿವ್ ಮಾಡೋರಿಗೆ ಕಾಲುಗಳಿಗೆ ನಮಸ್ಕಾರ ಮಾಡಲ್ಲ, ಬೇರೆ ಮುಂದೆ ಬಿಡಿ ಅದನ್ನು ಮಾತಾಡೋಕ್ಕಾಗಲ್ಲ, ಇರಲಿ ಏನು ತೊಂದರೆ ಇಲ್ಲ. ಮಾತಾಡಿ ಅಂದರೆ ಏನಾಗ್ತದೆ, ವಿಡಿಯೋ ಕೆಲವೊಬ್ರು ನೋಡೋರು ಪರ್ಸೆಪ್ಷನ್ ಮೇಲೆ ಹೋಗ್ತಾರೆ. ಇವಾಗ ಅವರು ಒಳ್ಳೆ ರೀತಿ ತೊಗೊಂಡ್ರೆ ಒಳ್ಳೆಯದೇ, ಕೆಟ್ಟ ರೀತಿ ತೊಗೊಂಡ್ರೆ ಅಪ್ಪ ಮಾಡ್ತಾರೆ. ಯಾವ ಟೆಕ್ನಿಷಿಯನ್, ಯಾವ ಹೀರೋ, ಪ್ರೊಡ್ಯೂಸರ್ ಉಂಟಾಗಿದೆ, ಪ್ರೊಡ್ಯೂಸರ್ ಹೀರೋ ಉಂಟಾಗಿದ್ದಾರೆ, ಪ್ರೊಡ್ಯೂಸರ್ ಡೈರೆಕ್ಟರ್ ಉಂಟಾಗಿದ್ದಾರೆ. ಅಂದರೆ ಎಲ್ಲರೂ ಫಸ್ಟೇ ದುಡ್ಡು ತೊಗೊಂಡು ಸೇಫ್ ಆಗ್ತಾರೆ, ಪ್ರೊಡ್ಯೂಸರ್ ಮಾತ್ರ ಅನಾಥ ಆಗಿ ನಿಂತಿರ್ತಾರೆ. ಇವಾಗ ಸೆಟ್ಲ್ ಆಗಲಿಲ್ಲ ಅಂದರೆ ಒಂದು ಸಿನಿಮಾ ಕಷ್ಟಪಟ್ಟಿರ್ತಾರೆ, ಸಿನಿಮಾ ಚೆನ್ನಾಗಾದರೆ ಸಂತೋಷ. ಸಿನಿಮಾ ಚೆನ್ನಾಗಾಗಿಲ್ಲ ಅಂದರೆ ಯಾವ ಹೀರೋ, ಯಾವ ಟೆಕ್ನಿಷಿಯನ್ ವಾಪಸ್ ಕೊಟ್ಟಿರೋ ಒಂದು ನಿದರ್ಶನ ತೋರಿಸಿರೋದು. ಹೀಗಾಗಿ ಪ್ರೊಡ್ಯೂಸರ್ಸ್ ಆರ್ ದಿ ಫಸ್ಟ್ ಹೀರೋಸ್. ಡಾಕ್ಟರ್ ರಾಜ್ಕುಮಾರ್ ಅಣ್ಣವರೇ ಹೇಳಿದ್ದಾರೆ, ಪ್ರೊಡ್ಯೂಸರ್ ಅಂದಾಪು. ನಿಜವಾಗ್ಲೂ ಹೇಳ್ತೀನಿ, ಕೇಳಿ, ಅದನ್ನು ಪಾಲಿಸ್ಬೇಕು. ಯಾಕೆಂದರೆ ದುಡ್ಡು ತರೋದು ಅಷ್ಟು ಸುಲಭ ಆಗುತ್ತೆ, ತುಂಬ ಕಷ್ಟಪಡಬೇಕು. ಇವಾಗ ನನ್ನ ಮನೆಯಲ್ಲಿ ಒಳ್ಳೇದು ಕೆಟ್ಟದು, ನಾನು ಮನೆಯಲ್ಲಿ ಕೊಡಲಿಲ್ಲ ಅಂದರೆ ಇಲ್ಲಿ ತೊಗೊಂಬಂದು ಕೊಟ್ಟೆ ಕೊಡ್ತೀನಿ. ನಾವು ಹೀರೋಯಿನ್ನು, ಡೈರೆಕ್ಟ್ರು, ಡಿಒಪಿನೋ ಕೇಳ್ತಾರೆ, ನಾವು ಕೊಟ್ಟೆ ಕೊಡ್ತೀವಿ, ನಾವು ಅದನ್ನು ಫೀಡ್ ಮಾಡೇ ಮಾಡ್ತೀವಿ. ಪ್ರೊಡ್ಯೂಸರ್ಗಳನ್ನ ತುಂಬ ಕಳಕಾಗಿ ನೋಡೋದು ಫಸ್ಟ್ ಬಿಡಬೇಕು. ಎರಡನೇದು, ಇಲ್ಲಿ ಒಬ್ಬರು ಮರ್ಯಾದಿಟ್ಟು ಒಬ್ಬರು ಮರ್ಯಾದೆ, ಯಾರಿಂದ ಯಾರೋ ಅಲ್ಲ ಸರ್. ಇವಾಗ ನಾವು ದುಡ್ಡು ಹಾಕ್ತೀವಿ ಅಂತ ಮಾತ್ರಕ್ಕೆ ಸಿನಿಮಾ, ಜನ ಇರೋದಕ್ಕೆ ನಾವು ದುಡ್ಡು ಹಾಕ್ತೀವಿ. ಜನನೇ ಇಲ್ಲ ಅಂದ್ರೆ ನಾವು ಸಿನಿಮಾ ಇಲ್ಲಿ ನಾವು ನಾನು ಹೇಳ್ತಾ ಇರ್ಬೇಕು. ಸೊ ಒಬ್ಬ ಡೈರೆಕ್ಟ್ರು, ಒಬ್ಬ ಹೀರೋ, ಪ್ರೊಡ್ಯೂಸರ್ ಮಾಡ್ತಾರೆ. ಒಬ್ಬ ಪ್ರೊಡ್ಯೂಸರ್ ಇವ್ರನ್ನೆಲ್ಲ ಒಟ್ಟಾಗ್ತದೆ, ತಗೊಳ್ಳೋ ರೀತಿ ಮೇಲೆ ಹೇಳಿಲ್ವಾ. ಎಕ್ಸಾಂಪಲ್, ಎಲ್ಲರಿಗೂ ದುಡ್ಡು ಸೆಟ್ಲ್ ಆಗಿರುತ್ತೆ. ಇವಾಗ ಸಿನಿಮಾ ನಾಳೆ ರಿಲೀಸ್ ಅಂದರೆ ನಾನು ಎಲ್ಲರಿಗೂ ದುಡ್ಡು ಸೆಟ್ಲ್ ಮಾಡೋದ್ರಿಂದ ಪ್ರಮೋಷನ್ಗೆ ಬಂದ್ಬೇಕು ಅಂದ್ರೆ ಎಲ್ಲ ಮಾಡ್ತಾರೆ. ಬಟ್ ನೀವೇ ಹೇಳಿ, ಸಿನಿಮಾ ಹೋದ್ರೆ ಸಂತೋಷ, ಸಿನಿಮಾ ಹೋಗ್ಲಿಲ್ಲ ಅಂದ್ರೆ ಏನು? ಪ್ರೊಡ್ಯೂಸರ್ ಇಡೀ ಫ್ಯಾಮಿಲಿ ಬೀದಿಯಲ್ಲಿ. ಸೊ ಇವಾಗ ಹೀರೋ ಯಾರು? ಹೀರೋ ಪ್ರೊಡ್ಯೂಸರ್ಸ್ ಅಲ್ಟಿಮೇಟ್ ಹೀರೋಸ್. ಯಾರು ಏನು ಹೇಳೋದು ನಾನು ಒಪ್ಪಲ್ಲ ಸರ್, ನಾನು ತುಂಬ ಸ್ವಾರ್ಥ. ಪ್ರೊಡ್ಯೂಸರ್ಸ್ ಆರ್ ದಿ ಫಸ್ಟ್ ಹೀರೋಸ್ ಆಫ್ ಸಿನಿಮಾ. ಸೊ ನೀವು ಮಾತಾಡೋದು ತುಂಬ ಮೋಟಿವೇಶನ್ ಆಗಿ ಮಾತಾಡ್ತಾರೆ, ಅಂದರೆ ಫ್ಲೋ ಕೂಡ ಎಷ್ಟೋ ಜನಕ್ಕೆ ಅದು ತುಂಬ ಇಷ್ಟ ಆಗಿದೆ. ಕಮೆಂಟ್ಸ್ ಅಲ್ಲಿ ಪ್ರೊಡ್ಯೂಸರ್ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಒಬ್ಬರು ಕರೆಕ್ಟಾಗಿ ಹೇಳಿದ್ದೀರಾ, ಮೋಟಿವೇಶನ್ ಥರ ಇರುತ್ತೆ ಅಂತ. ಸೊ ಮಾತಾಡೋದ್ರೂ ಕೂಡ ಒಂದು ಮೋಟಿವೇಶನ್ ಮಾತಾಡ್ತಾ ಬರ್ತಾರೆ. ಸೊ ಅದೆಲ್ಲ ಹೇಗೆ ಸರ್? ಸರ್ ಇವಾಗ ಏನಂದ್ರೆ, ಯೋಚನೆ ಮಾಡೋ ರೀತಿ ಕರೆಕ್ಟ್ ಆಗಿದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ. ಇವಾಗ ನಾನು ತರಲೇನು ಸ್ಕೂಲ್ ಇಲ್ಲ, ನಮ್ಗೆ ಹೇಳೋರು ಯಾರು ಉದ್ಧಾರ ಆದರೂ ಇವನು ಮಾತ್ರ ಉದ್ಧಾರ ಆಗಲ್ಲ ಅಂತ. ನಾನು ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ಓದ್ತಾ ಇದ್ದೀನಿ ಮಾಸ್ಟರ್. ನಮ್ಮೆಲ್ಲ ಈ ಬೆಂಗಳೂರು ಹಂದಿನ ಮಕ್ಕಳು ಅಂತ ಕರೆಯೋದು. ಅಂದರೆ ನಾವೆಲ್ಲ ಹಂಗೆ ಆರ್ಗೋದಿದ್ದೀವಿ ಬಿಡಿ, ಪಾಪ ಅವ್ರದ್ದೇನು ತಪ್ಪಿಲ್ಲ. ಆಮೇಲೆ ಲೈಫ್ ಸೀರಿಯಸ್ನೆಸ್ ನಮಗೇನು ಅಂತ ಗೊತ್ತಾಗ್ತದೆ. ಗುರು ಸಿಗ್ದವರೆಲ್ಲ ಉಚ್ಚನಾಗಿ ಊಟ ಮುಗಿದವರಲ್ಲಪ್ಪ, ನಾನು ಯಾವಾಗಲೂ ಬೆಳೆಯೋದು. ಆಮೇಲೆ ಲೈಫ್ ಕಲಿಸ್ತಾ ಹೋಗುತ್ತೆ. ನಾನು ಓದಿದ್ದ ಹಾಸ್ಟೆಲಲ್ಲಿ ನಿಜವಾಗ್ಲೂ ನಾನು ಹೇಳ್ತೀನಿ, ಅಲ್ಲಿ ನನಗೆ ಟೈಮ್ ಊಟ, ಟೈಮ್ಗೆ ನಿದ್ದೆ, ಅಂದರೆ ತುಂಬ ಲಿಮಿಟೆಡ್. ಊಟನೂ ಲಿಮಿಟೆಡ್, ನಿದ್ದೆನೂ ಲಿಮಿಟೆಡ್. ನಾವು ಅದನ್ನು ಅನ್ಲಿಮಿಟೆಡ್ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ. ಅಂದರೆ ಈ ಥರದ್ದೆಲ್ಲ ಲೈಫ್ ನಮಗೆ ಕಲಿಸಿದೆ ಸರ್. ಏನಾಗುತ್ತೆ, ಒಬ್ಬ ವ್ಯಕ್ತಿ ಎಷ್ಟೋ ಅಂತ ನೆಗೆಟಿವ್ ಮಾಡ್ಬೋದು. ಅದಾದ್ಮೇಲೆ ನಮ್ಮ ತಂದೆ ಒಂದು ಸಾವಾಯಿತು. ನಮ್ಮ ತಂದೆ ಸಾವಾದಾಗ ತುಂಬ ಸೀರಿಯಸ್ ಆಗುತ್ತೆ. ಅಂದರೆ ಪ್ರಪಂಚ ನೋಡೋ ರೀತಿ ಇದೆಯಲ್ಲ. ನಮ್ಮ ತಂದೆ ಮಲಗಿಸಿರ್ಬೇಕಾದ್ರೆ ಎಲ್ಲರೂ ಬಂದೆ, ನಾನು ಇದೀನಪ್ಪ, ತಲೆ ಕೆಡಿಸ್ಕೊಂಬೇಡ, ನಮ್ಮ ತಂದೆ ನನಗೆ ಇದು ಮಾಡಿದ್ದಾರ ಸರ್. 2 ದಿವಸಕ್ಕೆ ಅವರೆಲ್ಲ ಬದಲಾಗ್ಬಿಟ್ರು. ಅವಾಗ ಯೋಚನೆ ಮಾಡಿದ್ದು ಇಷ್ಟೇ, ಇದು ಅಂದರೆ ನನ್ನ ಡೇಟ್ ಆಫ್ ಬರ್ತು, ನಾನು ಹುಟ್ಟಿದ ವರ್ಷ ಅಲ್ಲ ಗುರು, ಇವತ್ತು ನನ್ನ ಡೇಟ್. ಅಂದರೆ ನಾನು ಹುಟ್ಟಿದ್ದು ಇವಾಗ, ಇಷ್ಟು ದಿನ ನೋಡಿದ ಕನಸು, ಇನ್ಮೇಲೆ ನೋಡೋದು ನಿಜವಾಗ್ಲೂ. ನಾನೇನು ಮಾಡಬೇಕಾಗಿಲ್ಲ ಅಂದರೆ ನಿಂತ್ಕೊಂಡ್ರೆ ಸಂತೋಷ, ಬಟ್ ನಿಂತ್ಕೊಳ್ಳಿಲ್ಲ ಅಂದರೆ ತುಂಬ ಕಷ್ಟ. ಒಬ್ಬ ತಂದೆನ ಕಳ್ಕೊಂಡಾದ್ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ರೆಸ್ಪಾನ್ಸಿಬಿಲಿಟಿ ನಿಂತ್ಕೊಳ್ತಾರೆ. ಆ ರೆಸ್ಪಾನ್ಸಿಬಿಲಿಟೀಸ್ ನನ್ನ ಎಷ್ಟೊಂದು ಈ ಮಟ್ಟಕ್ಕೆ ತೊಗೊಂಡಿದ್ದೀವಿ. ನಾನು ಹೇಳೋದಿಷ್ಟೇ, ಯಾರನ್ನ ನಮ್ಮ ಕಷ್ಟಕ್ಕೆ, ನಮ್ಮ ತಪ್ಪುಗಳೇ ನಾವು ಇನ್ನೊಬ್ಬರನ್ನ ದೂಷಿಸೋದು ತಪ್ಪು. ನನಗೆ ಯಾರೋ ಒಬ್ಬರು ಸಪೋರ್ಟ್ ಮಾಡಿ ಏನು ಮಾಡೋಕ್ಕಾಗುತ್ತೆ, ಮಾಡಿದ್ರೆ ಅವ್ರನ್ನ ನಾನು ನೋಡಿಸ್ಕೊತೀನಿ. ಇವತ್ತಿಗೂ ನಮ್ಮ ತಂದೆ ತೀರ್ಕೊಂಡ್ಮೇಲೆ ಯಾರು ನಿಂತು ಚೆನ್ನಾಗಿದ್ದಾರೋ ಇವತ್ತಿಗೂ ಕಾಲ್ಗೋಗ್ಬಿಟ್ಟಿದ್ದೀನಿ. ಯಾಕಂದರೆ ಅವರೆಲ್ಲ ಅವತ್ತು ನಾನು ನಂಬಿದ್ದಕ್ಕೆ ನಾನು ಇವತ್ತು ನಮ್ಮ ತಂದೆ ಬರಿಗಲ್ಲಿ ಬಿಟ್ಟು ತುಂಬ ಒಳ್ಳೆ ಆಸ್ತಿ ಇಟ್ಟಿದ್ರು, ಎಲ್ಲ ಇಟ್ಟಿದ್ರು. ಬಟ್ ಬಿಸ್ನೆಸ್ ಹೆಂಗೆ ನಿಭಾಯಿಸ್ಬೇಕು ಅನ್ನೋದು ಗೊತ್ತಿಲ್ಲ. 23 ವರ್ಷಕ್ಕೆ ಕಳ್ಕೊಂಡೆ ನನ್ನ ತಂದೆನ. ಬಿಸ್ನೆಸ್ ಹೆಂಗೆ ನಿಭಾಯಿಸ್ಬೇಕು ಗೊತ್ತಿಲ್ಲ, ದುಡ್ಡಿಲ್ಲ.
ಫೈನಲಿ ನಾನು ಕುತ್ಕೊಂಡು ಯೋಚನೆ ಮಾಡಿದ್ದು, ಓಕೆ ನಾನು ಏನು ಮಾಡ್ಬೋದು ಇವಾಗ. ಫಸ್ಟ್ ನನ್ನ ತಲೆಗೆ ಬಂದಿದ್ದು ಪ್ರಾಪರ್ಟಿ ಏನು ಮಾಡ್ಬೋದು, ಬಿಲ್ಡಿಂಗ್ ಹೋಗಿ ನಾನು ನೇರವಾಗಿ ಹೇಳೋದು, ಸರ್ ಬೇಜಾರು ಮಾಡ್ಕೊಂಡು ನಿಮ್ಗೆ ಆಗ್ಬಿಟ್ಟಿದೆ ಅಂದರೆ ಏನು ಹ್ಯಾಂಡಲ್ ಮಾಡೋಕ್ಕಾಗ್ತದೆ, ನೀವು ಅಡ್ವಾನ್ಸ್ ಕೊಡ್ತಿರಲ್ಲ ಇನ್ನು ಸ್ವಲ್ಪ ಜಾಸ್ತಿ ಕೊಟ್ಟರೆ ನಾನು ಬಿಲ್ಡಿಂಗ್ ಕಟ್ಟಿ ಫಿನಿಶ್ ಮಾಡೋದು. ನಿಜವಾಗ್ಲೂ ಪ್ರತಿಯೊಬ್ಬರು ನನಗೆ ಅವಾಗ ಸಪೋರ್ಟ್ ಮಾಡ್ತಾ ರುಚಿ ಬರೋಕ್ಕೆ ಶುರು ಆಯಿತು, ಎಲ್ಲ ಓಡೋಕ್ಕೆ ಶುರು ಮಾಡಿದೆ. ಎಲ್ಲರೂ ಓಡೋ ಕುದುರೆ ಬರೋಕ್ಕೆ ದುಡ್ಡು ಕಟ್ಟೋದು ಸಹ ನಾನು ಓಡ್ತಾ ಇರ್ಬೇಕು, ಬೇಕೋ ಬೇಡ ನಾನು ಓಡ್ಬೇಕು. ನಾನು ಮೆಂಟಲಿ ಏನು ಫಿಕ್ಸ್ ಆಗ್ತೀನಿ, ಡೂ ಆರ್ ಡೈ ಅನ್ನೋದು ಏನು ನಮಗೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ನಾವೇನು ಮಾಡ್ತಾ ಇದ್ದೀವಿ ನಮ್ಮ ವರ್ಚಸ್ಗೋಸ್ಕರ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಈ ಒದೆಗಳು ತಿಂತಾ ಇರ್ತೀವಿ ಗೊತ್ತಾ ಲೈಫಲ್ಲಿ, ಒದೆ ತಿಂತಾ ಫೈನಲ್ ವರ್ಷನ್ ರೆಡಿ ಆಗ್ತದೆ. ಫೈನಲ್ ವರ್ಷನ್ ರೆಡಿ ಆದಮೇಲೆ ನಮ್ಗೆ ಅನ್ಸುತ್ತೆ ಅದೇ ತಿಂದ್ಮೇಲೆ ತಾನೇ ಹೊಡೆಯೋದು ಅಂತ ಗೊತ್ತಾದ್ರು. ಮೊದಲೇ ನೀನು ಹೊಡೆದಿದ್ಯಾ, ತಿರ್ಗ್ಸ್ ನಾನು ಹೊಡಿತೀನಿ, ನೀನು ತಡ್ಕೋಬೇಕು. ನೀನು ಹೊಡೆದಾಗ ನಾನು ತಡ್ತೀನಿ, ನಾನು ಹೊಡೆದಾಗೂ ನೀನು ತಡೀಬೇಕು, ರೆಡಿ ಇರೋ ಮನೆ. ಹಿಂಗೆ ಕಲಿತಾ ಹೋಗ್ತಾ ಇರ್ತೀವಿ. ಸೊ ನಮ್ಮ ತಂದೆ ಸಾವು ನಮಗೆ ಇದೆಲ್ಲ ಕೆಲಸ. ಸರ್ ಟೈಟಲ್ ಬಗ್ಗೆ ಹೇಳೋದಾದ್ರೆ ಮದ ಯಾರು ಗಜ ಈ ಸಿನಿಮಾ? ಮದ ಈ ಸಿನಿಮಾ ಅಂತ ಬರೋದು ಸರ್. ಮದ ಬಂದು ದರ್ಶನ್ ಸರ್, ಗಜ ಬಂದು ಎಂ ಜೆ ರಾಮಮೂರ್ತಿ ಸರ್. ಒಬ್ಬರು ಟೈಟ್ಲ್ ಕೊಟ್ಟಿರೋದಕ್ಕೆ ಇಲ್ಲಿವರೆಗೂ ಬಂದಿದೆ ಸರ್. ಯಾಕಂದ್ರೆ ನಾವು ಕೃತಜ್ಞತೆ ಯಾವತ್ತು ಲೈಫಲ್ಲಿ ಕೃತಜ್ಞತೆ ಇರೋನು ಯಾವತ್ತು ಸದಾಕಾಲ ಚೆನ್ನಾಗಿರುತ್ತೆ. ಕೃತಜ್ಞತೆ ನಾವು ಉಳಿಸ್ಕೊಳ್ಳೋಕೆ ಕೊಟ್ಟಿರೋದಕ್ಕೆ. ಸೊ ಹಂಗಾಗಿ ಅವರಿಬ್ಬರಿಗೆ ಮದ ಗಜ ಅನ್ನೋದನ್ನು ಅವರಿಬ್ಬರಿಗೆ ನಾನು ಸರ್ ತುಂಬ ಫ್ಯಾನ್ಸ್ಗಳಾಗಿತ್ತು, ಕೆಲವು ಹೀರೋಗಳ ಫ್ಯಾನ್ಸ್ ತುಂಬ ಶ್ರೀನಿವಾಸ್ ಹೀರೋಗೆ ಇದು ಪ್ರೊಡ್ಯೂಸ್ ಮಾಡಿ ಅಂತ ಕೇಳ್ತಾರೆ. ಯಶ್ ಮತ್ತು ದರ್ಶಕ ಮಾಡಿ ಕೆಲವು ಕಾಮೆಂಟ್ಸಲ್ಲಿ ಮತ್ತು ಕೆಲವು ವಿಮರ್ಶಕರು ಮಾತನಾಡ್ತಾರೆ, ಅದ್ರ ಬಗ್ಗೆ ಮಾಡ್ತೀರಾ ಪ್ರಾಜೆಕ್ಟ್ ಯಾವ ಥರ? ಡೆಫಿನೆಟ್ಲಿ ಮಾಡ್ತೀನಿ. ನಾನು ಹೇಳ್ತಾ ಇಲ್ವಾ, ನಾನು ಸ್ವಲ್ಪ ಈ ರಿಸ್ಕ್ ಇರೋ ಬಿಸ್ನೆಸ್ ಅಂತ ತೊಗೊಳಕ್ಕೆ ಚೆನ್ನಾಗಿ. ಯಾಕಂದರೆ ನಾವು ಎಷ್ಟು ನೆಮ್ಮದಿಯಾಗಿರ್ತೀವೋ ಅಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ. ನೆಮ್ಮದಿ ಇರಲ್ಲ, ಮನೆಗೆ ಹೋದ್ಮೇಲೆ ನೆಮ್ಮದಿ ಇರಬೇಕು, ಹೊರಗಡೆ ಇದ್ದೀನಿ ನೆಮ್ಮದಿ ಇರಬೇಕು. ಇದ್ರೆ ಮಾತ್ರ ನಾನು ಕೆಲಸ ಮಾಡ್ತೀನಿ. ಯಶೋರ ಜೊತೆ ಆಲ್ರೆಡಿ ನಾನು ಮಾತುಕತೆ ಮಾಡಿದ್ದೀನಿ. ಇನ್ಕಮ್ಸ್ ಅವ್ರಿಗೂ ಕೆಲವೊಂದಷ್ಟು ಕ್ಯೂ ಇರೋದ್ರಿಂದ ಸದ್ಯಕ್ಕೆ ಇವಾಗ ನಾನು ಅದನ್ನು ಹೇಳೋದು ತಪ್ಪಾಗುತ್ತೆ. ದರ್ಶನ್ ಸರ್ ಅಂತೂ ಹೇಳಬೇಕಾಗಿಲ್ಲ, ಆಲ್ರೆಡಿ ನಮ್ಮದು ಅವ್ರದ್ದು ಸ್ಕ್ರಿಪ್ಟು ವರ್ಕ್ ಆಗಿದೆ. ಒಂದು ಖಂಡಿತ ಮಾಡ್ತೀವಿ. ಅಂದರೆ ನಾವಾಗ ನಾವು ಹೇಳೋದಕ್ಕಿಂತ ಅವ್ರ ಬಾಯಲ್ಲಿ ಅದು ಬಂದರೆ ನಮ್ಗೆ ತೂಕ. ನಾನು ಹೇಳಿದ್ರೆ ಸುಮ್ಮನೆ ಪ್ರಚಾರ ಆಗ್ತದೆ, ಅವ್ರು ಹೇಳಿದ್ರೆ ಒಂದು ಅಧಿಕೃತವಾದ ಬಟ್ ಯಾರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಮಾತಾಡಿ. ಕಮೆಂಟ್ಗಳಲ್ಲಿ ಕೆಟ್ಟದಾಗ ಹಾಕೋದು ಎಲ್ಲ ಮಾಡ್ತಿರ್ತೀವಿ. ಈಗ ನಿಮ್ಮ ತಾಯಿ ಬಗ್ಗೆ ಯಾರೇ ಮಾತಾಡೋರು ಯಾರೋ ಸಹಿಸ್ಕೊಂಡು ಕೂತ್ಕೊಳ್ಳಲ್ಲ. ನೀವು ಸುಮ್ಮನೆ ಕೂತ್ಕೋಬೋದಲ್ಲ, ನಾವಂತೂ ಸುಮ್ಮನೆ ಕೂತ್ಕೊಳ್ಳೋ ಜಾಗ. ನಿಮ್ಗೆ ಇಷ್ಟ ಆದರೆ ನೋಡಿ, ಇಷ್ಟ ಇಲ್ಲ ಅಂದರೆ ತೊಂದರೆ ಇಲ್ಲ. ನಿಮ್ಮ ಯಾರ ಜೀವನನೂ ನಮಗೆ ಮುಗಿಲ್ಲ. ಬಟ್ ನಾನು ಹೇಳೋದಿಷ್ಟೇ, ನಿಮ್ಗಳಿಗೋಸ್ಕರ ನಾವು ಸಿನಿಮಾ ಮಾಡಿದ್ವಿ. ನೀವು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಪೈರಸಿ ಆದಷ್ಟು ಕಡಿಮೆ ಮಾಡಿ. ಬರುತ್ತೆ ನಮ್ಮ ಕಣ್ಮುಂದೆ ಮೆಣಸಿನ್ಕಾಯಿ ಇರುತ್ತೆ, ಕಣ್ಣಿಗೆ ತಿಳ್ಕೊಂಡ್ರು ಊರಿನ, ಬಾಯಿಗೆ ಹಿಡ್ಕೊಂಡ್ರು ಊರಿನ, ಇನ್ನೊಂದು ಕಡೆ ತಿಳ್ಕೊಂಡ್ರು ಊರಿನ. ಅದು ಯಾವಾಗ ಬಿಟ್ಟಿದ್ದು ಹಂಗೆ. ಪೈರಸಿ ಅನ್ನೋದು ಅದೇ ರೀತಿ. ಆದಷ್ಟು ಯೋಚನೆ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಆದಷ್ಟು ಆರೈಸಿ. ನಮ್ಮಂಥವ್ರು ಕಷ್ಟಪಟ್ಟಿರೋರ್ಗೆಲ್ಲರಿಗೂ ಬೆಂಕಟ್ಟೋ ಕೆಲಸ ಮಾಡಿ, ಚುರಿ ಹಾಕೋ ಕೆಲಸ ಮಾಡಿ. ಪುನೀತ್ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಜೊತೆ ಕಳೆದ ಒಂದು ಸುಂದರ ಕ್ಷಣ ನೆನೆಸ್ಕೊಳ್ಳೋದಾದ್ರೆ ಯಾವ್ದು ಒಂದು ವಿಷಯ? ನಾನು ಪುನೀತ್ ಸರ್ ಜೊತೆಲಿ 2016ಇಂದನೂ ಚೆನ್ನಾಗಿದ್ದೆ. ಸೊ ಅದಾದಮೇಲೆ ನಮ್ಮದು ಅವ್ರದ್ದು ಒಡನಾಟ ಚೆನ್ನಾಗಿತ್ತು. ನಮ್ಮದು ಅವ್ರದ್ದು ಕೊಡೋದು ತೊಗೊಳ್ಳೋದು ಬಿಸ್ನೆಸ್ಸು ಮಾಡಿದ್ವಿ. ಅದಾದಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತಲೂ ನಾನು ಮಾತುಕತೆ ಮಾಡಿ ಅಫಿಷಿಯಲಾಗಿ ಬಿಟ್ಟು ಕೊಡೋದೆಲ್ಲ ಆಗಿತ್ತು. ಬಟ್ ದೇವ್ರದಿಂದ ನಮ್ಮ ಕಣ್ಮುಂದೆ ಮರೆ ಆಗ್ಬಿಟ್ಟು ಹೇಳೋದು ಇಷ್ಟೇ ಸರ್. ಪುನೀತ್ ಸರ್ ಅವ್ರು ಮಾಡಿರೋ ಕೆಲಸದ ಅವ್ರ ಜೀವಂತವಾಗಿರೋದು. ಫಿಸಿಕಲಿ ನಮ್ಮ ಜೊತೆಲಿಲ್ಲ, ಬಟ್ ಆ ವ್ಯಕ್ತಿ ಸ್ಮೈಲನ್ನು ನೋಡ್ಬಿಟ್ಟು ನಿಜವಾಗ್ಲೂ ಅವಾಗ ಅನಿಸುತ್ತೆ ನಮ್ಮ ಕ್ಯಾನ್ಸಲೆಲ್ಲ ಬಿಟ್ಬಿಟ್ಟು ಆ ವ್ಯಕ್ತಿ ಥರ ಬದುಕಬೇಕು. ಅಂದರೆ ಹ್ಯಾಂಗ್ ಓವರ್ ಅನ್ನೋದು ಯಾವುದೇ ಒಬ್ಬ ವ್ಯಕ್ತಿಗೆ ಕಡಿಮೆ ಇರಬೇಕು. ನಾನು ಯಾವಾಗ ಮೀಟ್ ಮಾಡಿದ್ದೀನಿ, ನಾವಿಬ್ಬರು ಯಾವಾಗ ಕೂತ್ಕೊಂಡು ಮಾತಾಡಿದ್ದೀವಿ. ಎಷ್ಟೋ ಸಲ ನನಗೆ ಈ ರೆಸ್ಟೋರೆಂಟಲ್ಲಿ ಇಂಥ ಚೆನ್ನಾಗಿರುತ್ತೆ ಅದು ಇದು ಅಂತ ತುಂಬ ಸಲ ಮಾತಾಡಿದ್ದಾರೆ. ನಾನು ಹೋಗಿ ಟ್ರೈ ಮಾಡಿದ್ದೀನಿ. ಅದಾದಮೇಲೆ ಅವ್ರಿಗೆ ಈ ಮಿಲ್ಕ್ ಕೇಕ್ ಅನ್ನೋದು ತುಂಬ ಇಷ್ಟ. UB ಸಿಟಿಯಲ್ಲಿ ಸ್ಯಾಂಟೋಸ್ ಅಂತಿತ್ತು, ಅಲ್ಲಿ ಮಿಲ್ಕ್ ಕೇಕ್ ಅಂತ ಸಿಗ್ತಾರೆ. ನಾನು ಹೋದಾಗೆಲ್ಲ ಅವ್ರ ಜೊತೆ ಒಂದು 3-4 ಸಲ ತಿಂದಿದ್ದೀನಿ. ಅವ್ರಿಗೆ ಹೋಗೋದೇ ನನಗೆ ತಡೆಯೋಕ್ಕಾಗಲ್ಲ, ನೀವು ಅರ್ಧ ಕಾರ್ಯಕ್ರಮ ಮಾಡಿ ನಾನು ಅರ್ಧ ಕಾರ್ಯಕ್ರಮ. ಆ ಥರ ಅಪ್ಪು ಸರ್ ಯಾವಾಗಲೂ ಜೀವಂತವಾಗಿರ್ತಾರೆ. ಅಪ್ಪು ಸರ್ ಸಾವು ಪ್ರತಿಯೊಬ್ಬರಿಗೂ ಒಂದು ಪಾಠ ಆಗಿದೆ, ಪ್ರತಿಯೊಬ್ಬರಿಗೂ ಒಂದು ಉದಾಹರಣೆ ಆಗಿದೆ. ಹೆಂಗೆ ಬದುಕು ತೋರಿಸ್ಬೇಕು, ಜೀವನ ಹೆಂಗೆ ನಡೆಸ್ಬೇಕು. ಅಂದರೆ ಸರ್ ಎಲ್ಲರೂ ಒಂದು ದಿವಸ ಹುಟ್ಟೋದ್ಮೇಲೆ ಎಲ್ಲರೂ ಹೋಗಲೇಬೇಕು. ಬಟ್ ಈ ವ್ಯಕ್ತಿ ಎಲ್ಲರನ್ನೂ ಸಂಪಾದನೆ ಮಾಡಿಬಿಟ್ಟು ಎಲ್ಲರ ಮನಸ್ಸಿಗೆ ಹೋಗ್ಕೊಂಡು ಅಪ್ಪು ಸರ್ ಬಗ್ಗೆ ಮಾತಾಡೋಕ್ಕೆ ಪದಗಳೇ ಸಾಕು. ಇಟ್ಸ್ ಆಲ್ವೇಸ್ ಗಾಡ್, ಅಂದರೆ ಗಾಡ್ಸ್ ಅಂತ ದೇವತೆಗಳ ಮಗ.
ಅಪ್ಪು ಸರಿಂದ ನೀವು ಒಂದು ಕಲ್ತಿದ್ದು ಅಂದರೆ ಯಾವುದು ಅಂತ ಹೇಳಿ? ಅಪ್ಪು ಸರಿಂದ ನಾನು ಒಂದು ಕಲ್ತಿದ್ದೇನು ಅಂದರೆ, ಸಿನಿಮಾನ ನಾವು ಒಂದು ಯಾರು ಅದನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರಲ್ಲ ಅವ್ರಿಗೋಸ್ಕರ ಮಾಡಬೇಕು. ಇವಾಗ ನಾನು ಅಷ್ಟೇ ಬಿಸ್ನೆಸ್ ಮಾಡೋದು ಅವ್ರಿಗೋಸ್ಕರ. ಅಪ್ಪು ಸರ್ ನಮ್ಗೆ ಹೇಳ್ತಾರೆ, ಇವಾಗ ಅವ್ರು ತೀರ್ಕೊಳ್ಳೋಕ್ಕೂ ಮುಂಚೆ ಶುಕ್ರವಾರ ಅಪ್ಪು ಸರ್ ತಿಳ್ಕೊಂಡು ಸೋಮವಾರ 11 ಗಂಟೆಗೆ ಹೋಗಿ ಸುಮಾರು ಒಂದು 1:15 ಕೂತ್ಕೊಂಡು ಮಾತಾಡ್ತಾರೆ. ಅವಾಗ ಹೇಳ್ತಾರೆ, ಪ್ರಿಪೇರ್ ಆಗಿ ನಾನಂತೂ ಬ್ರೇಕ್ ಗೀಕೆಲ್ಲ ಕೊಡೋಲ್ಲ ಮಾಡ್ತೀವಿ, ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ಶಿವಣ್ಣ ಹೇಳಿದ್ದಾರೆ ನೋಡ್ಕೊಂಡು ಜಲ್ದಿ ಸಿನಿಮಾ ಮಾಡಿ. ಯಾಕಂದರೆ ಇವಾಗ ಒಬ್ಬ ದೊಡ್ಡಿರೋ ಸಿನಿಮಾ ನಡೆದ್ರೆ ಒಂದು 500 ಜನ ಕೆಲಸ ಸಿಗುತ್ತೆ. 2 ಸಿನಿಮಾ ನೀವು ಒಟ್ಟಿಗೆ ಮಾಡೋ 1000 ಜನ ಕೆಲಸ ಸಿಗುತ್ತೆ. ಸುಮ್ಮನೆ ಕುತ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ, ಕೆಲಸ ಮಾಡ್ತಾರೆ ಅಂತ. ಸೊ ಆದಷ್ಟು ನೀವು ಪ್ರೊಡಕ್ಷನ್ಗೆ ಯಾಕೆ ಬರೀ ಒಂದೊಂದು ಸಿನಿಮಾ ಮಾಡ್ತೀರಾ, ಬ್ಯಾಕ್ ಟು ಬ್ಯಾಕ್ 2 ಮಾಡಿ. ನೋಡಿ ನಾನು PRK ಸಿನಿಮಾ ಮಾಡೋದು 5 ಸಿನಿಮಾ ಅಟ್ ಟೈಮ್ ಮಾಡ್ತೀನಿ. ದಯವಿಟ್ಟು ಅವ್ನು ಮಾಡಿ, ನೀ ಸಪೋರ್ಟ್ ಇಫ್ ಯು ರಿಕ್ವೈರ್, ನಾನು ಆಲ್ವೇಸ್ ದೇರ್ ಅಂತ. ಅಂದರೆ ಒಬ್ಬ ವ್ಯಕ್ತಿ ಬಗ್ಗೆ ಏನೇ ಕಣ್ಮುಂದೆ ನಡೆದ್ರು ಅವ್ರಿಗೆ ನೋವಾಗುತ್ತೆ ಅಂತ ಏನೋ ಹೇಳ್ತಾನೆ. ಅವ್ರು ಯಾರ ಬಗ್ಗೆನೂ ತಲೆಗೆಡಿಸ್ಕೊತಾರೆ. ಆಮೇಲೆ ಖುಷಿಯಾಗಿರೋರು, ಖುಷಿಯಾಗಿ ಮಾತಾಡೋರು. ನಿಜವಾಗ್ಲೂ ಅಪ್ಪು ಸರ್ ಇಲ್ಲಿಂದ ಮಾತಾಡ್ತಾರೆ, ಇಲ್ಲಿಂದ ಮಾತಾಡ್ತಾರೆ. ಫಿಲ್ಟರ್ ಅನ್ನೋದೇ ಇಲ್ಲ ಅಪ್ಪು ಸರ್. ಜಾಯ್ಲಾಗಿ ಮಾತಾಡ್ತಾ ಇದ್ರು. ಆಮೇಲೆ ಸ್ಮೈಲ್ನ ಮರೆಯೋಕ್ಕೆ ಆಗಲ್ಲ. ಅದಷ್ಟು ಕುತ್ಕೊಂಡಾಗೆಲ್ಲ ಜನರಲಾಗಿ ಇಲ್ಲಿ ಕುತ್ಕೊಂಡ್ರೆ ಲಾಸ್ಟ್ ಮೀಟಿಂಗ್ ನಮ್ಮ ಇಬ್ಬರದ್ದು ಆಯ್ತಲ್ಲ, ಅವ್ರು ಕುತ್ಕೊಂಡಿದ್ದು ಸ್ಟೈಲು ಅಲ್ಲನೇನೋ ಒಂದು ಕೊಟ್ಟೆ, ಇದನ್ನು ಇಡ್ಬೋದಾ ದೇವರೆಲ್ಲ ಬಂದು ಸರ್ ಏನು ತೊಂದರೆ ಇಲ್ಲ ಸರ್, ಶೋ ಪೀಸ್ ಅದು ಅಂದರೆ, ಅಯ್ಯೋ ನೀವು ಅಶ್ವಿನಿ ಇದ್ದಾಗಲೇ ಕೊಡೋದಲ್ವ, ಖುಷಿ ಪಡ್ತಾರೆ. ಇಲ್ಲ ಸರ್ ನೀವು ನೋಡ್ಬೋದು ಅಂದರೆ ಈ ಥರದ ಮೂಮೆಂಟ್ಗಳು ತುಂಬ ಇದೆ. ಸ್ಮೈಲ್ ಒಂಥರ ಮಿಲಿಯನ್ ಹಾರ್ಟ್ ಇದೆ. ಹೌದು. ಅಂದರೆ ನಾನು ಅದಕ್ಕೆ ಹೇಳಿದ್ದು, ದೇವತೆಗಳ ಮಗ ಅಪ್ಪು ಸರ್. ಅವರು ಜೀವಂತವಾಗಿ ನಮ್ಮ ಜೊತೆ ಇಲ್ಲದೆ ಇದ್ದರೂ ಅವ್ರು ಮಾಡಿರೋ ಕೆಲಸ ಎಲ್ಲರೂ ಜೀವಂತವಾಗಿ ಅಂದರೆ ನೆನಪಿಸ್ಕೊಳ್ಳೋ ರೀತಿ ಬಿಟ್ಟೋದು. ಬಗ್ಗೆ ನಾವು ಏನು ಮಾತಾಡೋದು ಕಡಿಮೆನೇ ಸರ್. ಅಂದರೆ ನನಗೊಂದು ಸಿನಿಮಾ ಮಾಡೋ ಅವಕಾಶ ಇತ್ತು. ಮೋಸ್ಟ್ಲಿ ಕಡೆಯದಾಗ ನಾನು ಅವ್ರ ಹತ್ರ ಕಮಿಟ್ ಆಗಿದ್ದು ಅನ್ಸುತ್ತೆ. ಬಟ್ ಕೆಲವೊಂದು 1-2-3 ಕೆಲಸ ಹೇಳಿದ್ರು, ನನಗೆ ಅದನ್ನು ಮಾಡ್ಕೊಡೋಕ್ಕಾಗಿಲ್ಲ ಅನ್ನೋದು ಒಂದು ಬೇಜಾರು. ಅವ್ರನ್ನ ಆದಷ್ಟು ಅವ್ರು ಮಾಡಿರೋ ಕೆಲಸದಲ್ಲಿ ನಾನು ಜೀವಂತವಾಗಿ ನೋಡೋಕ್ಕೆ ಇಷ್ಟ ಆಗುತ್ತೆ.